ಯಾರು ಇಷ್ಟೊಂದು ಚಟುವಟಿಕೆಗಳು ಎಲ್ಲೂ ಮಾಡ್ತಿಲ್ಲ. ಸರ್ಕಾರ ಹಾಗೂ ಜಿಲ್ಲಾಡಳಿತ ಕೈ ಹಿಡಿದರೆ ಇಲ್ಲಿಂದ ಇನ್ನೂ ನೂರಾರು ಮಂದಿ ಹೊರಗಡೆ ಬರ್ತಾರೆ. ಇದರಲ್ಲಿ ಎಷ್ಟೆಷ್ಟು ಪ್ರತಿಭೆಗಳಿದ್ದಾವೆ. ಯಾರು ಬೇಡ, ರೂಪೇಶ್ ಅವರು ನೋಡ್ಬಿಟ್ರೆ ಏನಿದಿಲ್ಲ, ಯಾರು ಏನು ಹೇಳೋಕ್ಕಾಗ್ತದೆ. ಯಾವುದೇ ಥರದ್ದು ಅವ್ರ ಬಗ್ಗೆ ನಿಷ್ಕಲ್ಮಶವಾಗಿ, ಯಾವುದೇ ಥರದ ನಿರೀಕ್ಷೆ ಇಲ್ಲದಂಗೆ ಇಷ್ಟು ಚೆನ್ನಾಗಿ ಆಯೋಜನೆ ಮಾಡಿ, ಇದೇ ಒಂದು ಸ್ಪಷ್ಟವಾದಂಥ ಸಂದೇಶ. ರಾಜ್ಕುಮಾರ್ ಅವರ ಬಗ್ಗೆ, ಅವರ ಜೀವನ ಏನೇ ಇತ್ತು ನಾವು ಅಳವಡಿಸ್ಕೊಂಡಿರ್ಬೇಕಲ್ವ. ಕುಡಿತದ ಬಗ್ಗೆ ಇರ್ಬೋದು, ಅಥವಾ ತಂಬಾಕು ತೊಗೊಳೋದಿರ್ಬೋದು, ಅಥವಾ ಸಿಗರೇಟ್ ಸೇವನೆ ಇರ್ಬೋದು, ಹೇಗೆ ವರ್ಜನೆ ಮಾಡಿ ಜೀವನ ಅವರು ಕಲ್ಪಿಸ್ಕೊಂಡಿದ್ರು ಎಲ್ಲ ನೋಡಿದರೆ, ಫೋಟೋ ಗ್ಯಾಲರಿಗಳು ನೋಡಿದರೆ, ಪುಸ್ತಕಗಳು ನೋಡಿದರೆ ನಮಗೆ ಅರ್ಥ ಆಗ್ತದೆ. ಒಳ್ಳೆ ಕೆಲಸಗಳನ್ನ ಸರ್ಕಾರದ ಮುಖೇನ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಪ್ರದರ್ಶನ ಆಗಲೇ ಮಾಡಬೇಕು ಅನ್ನೋ ಒಂದು ಆಸೆ. ಮತ್ತೆ ಎಲ್ಲರೂ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಯಾರನ್ನು ದುಡ್ಡು ಕೇಳಕ್ಕೆ ನನಗೂ ಮನಸ್ಸಿಲ್ಲ. ಅಂತ ಕೇಳಿದ್ರೆ ಏನಂತ ಅವ್ರಿಗೆ, ಸರ್ ರಾಜ್ಕುಮಾರ್ ಪ್ರದರ್ಶನ ಏನು, ಒಂದು 100 ಫೋಟೋ ಮಾಡ್ಕೋಣ, 200 ಫೋಟೋ ಮಾಡ್ಕೋಣ, ನಾವೆಲ್ಲ ಹೆಂಗೆ ಅನ್ಕೊಂಡಿದ್ದೀವಿ. ಇಲ್ಲೂ ಅದೇ ಸರ್ ಆಗಿತ್ತು, ಇಲ್ಲೂ ಅದೇ ಆಗಿತ್ತು. ನಮ್ಮ ಶಾಸಕರಿಗೂ ಅದೇ ಆಗಿತ್ತು. ಅವ್ರು ಇಲ್ಲಿ ಬಂದಾಗ ಅದನ್ನ ನೋಡಿ ಅದ್ಭುತ ಅಂತ ಭಾಳ ಖುಷಿ ಪಡ್ತಾರೆ. ಆ ಥರ ಆಗುತ್ತೆ. ನಾನು ಏನಾರು ಕೊಡ್ರಿ ಅಂತ ಹೆಂಗೆ ಕೇಳಕ್ಕೆ ಬರುತ್ತೆ. ಇವತ್ತು ನಾನು ಕೇಳಲ್ಲ, ಯಾವತ್ತೂ ಕೇಳಲ್ಲ ಸರ್.